ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನನ್ನ ಬೆಳಗಿನ ತಿಂಡಿ ಜೊತೆಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೆಸರು ಕಾಳಿನ ದೋಸೆಗೋಸ್ಕರ ಮೊಳಕೆ ಬರ್ಸಿರೋಂಥ ಹೆಸರು ಕಾಳು 1.5 ಕಪ್ಪಷ್ಟು, ರಾತ್ರಿನೇ ತೊಳೆದು ನೆನೆಸಿಟ್ಟಿದ್ದಂಥ ಅಕ್ಕಿ 1 ಕಪ್ಪಷ್ಟು ನೀರನ್ನ ತೆಗೆದಿಟ್ಟು ನಾನೀಗ ಅದಕ್ಕೆ 2 ಹಸಿಮೆಣಸಿಕಾಯಿ, 1 ಇಂಚಷ್ಟು ಶುಂಠಿ ಹಾಗೆ 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಮೊಳಕೆ ಬರ್ಸಿರೋಂಥ ಹೆಸರು ಕಾಳು ಇಲ್ಲ ಅಂದರೆ ರಾತ್ರಿನೇ ಅಕ್ಕಿ ಜೊತೆಗೆ ಹೆಸರು ಕಾಳನ್ನು ಕೂಡ ನೆನೆಸಿಡಬೇಕಾಗುತ್ತೆ. ಮೊಳಕೆ ಬಂದಿರೋಂಥ ಕಾಳುಗಳು ದೇಹಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಹೆಸರು ಕಾಳಲ್ಲಿ ಪ್ರೋಟೀನ್ ಆಗಿರ್ಬೋದು, ನಾರಿನಂಶ, ಆ್ಯಂಟಿ ಆಕ್ಸಿಡೆಂಟ್ ಗುಣನೂ ಕೂಡ ಹೆಚ್ಚಾಗಿದೆ. ಅದರಲ್ಲೂ ಡಯಾಬಿಟಿಕ್ ಇರೋವಂಥವ್ರಿಗೆ, ವೆಯ್ಟ್ ಲಾಸ್ ಮಾಡೋವಂಥವ್ರಿಗೆ, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ರಕ್ತದೊತ್ತಡ ಕಡಿಮೆ ಮಾಡೋದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಈಗ ನೆನೆಸಿಟ್ಟಂಥ ಎಲ್ಲನೂ ಕೂಡ ನಾವೀಗ ನೈಸಾಗಿ ರುಬ್ಕೊಳ್ಳೋಣ. ಈಗ ರುಬ್ಬಿರೋ ಅಂಥದ್ದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ದೋಸೆ ಅದಕ್ಕೆ ಬೇಕಾದಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ತವಾನ ಕಾಯೋಕ್ಕಿಟ್ಟು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಈ ತವಾನ ನಾನು ದ ಇಂದೂಸ್ ವ್ಯಾಲಿ ಅನ್ನೋ ವೆಬ್ಸೈಟಿಂದ ತೊಗೊಂಡಿರೋವಂಥದ್ದು. ಇದು ಕ್ಯಾಸ್ಟ್ ಐರನ್ ತವ ಆಗಿರುತ್ತೆ. ಯಾವುದೇ ಥರ ನಾನ್ ಸ್ಟಿಕ್ಕಿಗಿದೇನು ಕಮ್ಮಿ ಇರೋದಿಲ್ಲ. ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ. ಈಗ ದೋಸೆ ಮೇಲೆ ನೀವು ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ, ಕ್ಯಾರೆಟ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಈಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಸುತ್ತ. ಈ ತವ ಉಪಯೋಗಿಸೋದಕ್ಕಲ್ಲದೆ ಮೇಂಟೆನೆನ್ಸು ಕೂಡ ತುಂಬಾ ಈಸಿಯಾಗಿದೆ. ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಅಲ್ಲ. ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ತವದ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಕೊಳ್ಳಿ. ದೋಸೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೀವು ಬೇಕಿದ್ರೆ ಇನ್ನೂ ಕೂಡ ತೆಳುವಾಗಿ ಹರಡ್ಕೋಬೋದು. ಈಗ ಹೆಸರು ಕಾಳಿನ ದೋಸೆ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಹಾಗೆ ಗಟ್ಟಿ ಮೊಸರನ್ನು ಕೂಡ ತಗೊತಾ ಇದ್ದೀನಿ. ಈಗ ಹೆಲ್ತಿ ಆಗಿರುವಂಥ ಹೆಸರು ಕಾಳಿನ ದೋಸೆ ರೆಡಿಯಾಗಿದೆ. ಹಾಗೆ ನಾನು ತಿಂಡಿ ಮುಗಿಸ್ಕೊಂಡು ಮೀಶೋಯಿಂದ ಕೆಲವು ಕಿಚನ್ ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡಿದ್ದೆ. ಈಗ ಈ ಪ್ರಾಡಕ್ಟ್ನೆಲ್ಲ ನಾವು ಅನ್ಬಾಕ್ಸ್ ಮಾಡೋಣ. ಈಗ ನಾನು ಓಪನ್ ಮಾಡ್ತಿರೋ ಅಂಥದ್ದು ಆಯಿಲ್ ಕಂಟೈನರು. ಪ್ಯಾಕೇಜಿಂಗ್ ಎಲ್ಲ ತುಂಬಾ ಸೇಫ್ ಆಗಿದೆ, ಯಾವುದೇ ಥರ ಡ್ಯಾಮೇಜ್ ಆಗಿಲ್ಲ. ಇದು 500 ml ಗ್ಲಾಸ್ದು ಆಯಿಲ್ ಕಂಟೈನರು. ಹಾಗೆ ಲಿಡ್ ಕೂಡ ನೋಡ್ತಾ ಇರ್ಬೋದು, ಗ್ರಿಪ್ ಕೂಡ ಇದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಂಗಂತೂ ಫುಲ್ಲು ಸ್ಯಾಟಿಸ್ಫೈ ಆಯಿತು. ಈ ಹೆಣ್ಮಕ್ಳಿಗೆ ಪಾತ್ರೆಗಳನ್ನ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಹೊಸದಾಗಿ ಬೇಕು ಅಂತಾನೆ ಅನಿಸ್ತಾ ಇರತ್ತೆ. ಆದರೆ ಕ್ಲೀನ್ ಮಾಡಬೇಕಾದ್ರೆ ಅನಿಸುತ್ತೆ ಇಷ್ಟೆಲ್ಲ ಸಾಮಾನು ಬೇಕಿತ್ತಾ ಅಂತ. ನಿಮಗೂ ಕೂಡ ಇದೇ ಥರ ಅನಿಸಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಓಪನ್ ಮಾಡ್ತಿರೋದು ಏರ್ ಟೈಟ್ ಕಿಚನ್ ಸ್ಟೋರೇಜ್ ಕಂಟೈನರು. ಇದು ಸ್ಕ್ವೇರ್ ಶೇಪಲ್ಲಿದೆ, ಪ್ಯಾಕ್ ಆಫ್ 6 ಇದೆ. ಬಟ್ ಇದು ಪ್ಲಾಸ್ಟಿಕ್ಕು, ಆದರೆ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಈ ಪ್ರೈಸಿಗೆ ಇದು ವರ್ತ್ ಅಂತಲೇ ಹೇಳ್ಬೋದು. ಈ 2 ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬೇಕಿದ್ದವರು ಪರ್ಚೇಸ್ ಮಾಡ್ಕೊಬೋದು. ಹಾಗೆ ಈ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಟೆರಾಸಲ್ಲಿ ಒಣಗಾಕಿದ್ದಂಥ ಬಟ್ಟೆಗಳನ್ನ ತರೋಣ ಅಂತ ಹೋಗಿದ್ವಿ. ಸುಮಾರು 11:30ವರೆಗೆ ತುಂಬಾ ಬಿಸಿಲಿತ್ತು. ಹಾಗೆ ನನ್ನೆಲ್ಲ ಕೆಲಸಕ್ಕೂ ಕಂಪ್ನಿ ಆಗಿರೋದು ನನ್ನ ಮಗ ಅಂತ ಹೇಳ್ಬೋದು. ನಾವೇನಾದ್ರು ಟೆರಾಸಿಗೆ ಹೋದರೆ ಜೊತೆಗೆ ಅವನದೇನಾದ್ರು ಟಾಯ್ಸ್ ಒಂದನ್ನು ತಗೊಂಡೋಗ್ಬೇಕಾಗುತ್ತೆ. ಹಾಗೆ ಸುಮ್ಮನೆ ಔಟ್ಸೈಡ್ ಫುಡ್ ತಿನ್ನೋಣ ಅಂತ ವೆಜ್ ಮೀಲ್ ತರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ನಾವಿಲ್ಲಿ ನಂದನ ಪ್ಯಾಲೇಸಿಂದ ಮೀಲ್ಸ್ನ ಆರ್ಡರ್ ಮಾಡ್ಕೊಂಡಿದ್ವಿ. ಹಬ್ಬ ಇದನ್ನಂತೂ ಇಬ್ಬರಂತೂ ತಿನ್ನೋಕ್ಕಾಗಲ್ಲ, ಸುಮಾರು 3 ರಿಂದ 4 ಜನ ತಿನ್ಬೋದಿತ್ತು.
ನೆಕ್ಸ್ಟ್ ಇಲ್ಲಿ ನಾನು ನೈಟ್ಗೆ ಸ್ಟೀಮ್ ಮಾಡಿರುವಂಥ ವೆಜಿಟೇಬಲ್ಗಳನ್ನ ತೊಗೊತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟು, ಬೀನ್ಸು ಹಾಗೆ ಬ್ರೋಕೊಲಿನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್ನ ಜೊತೆಗೆ ನಾನು ಹುರಿದಿಟ್ಟಿರೋಂಥ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಈ ರೆಸಿಪಿನ ಮುಂದೆ ಬರೋ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.